ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಫೇಮಸ್ ಆದ ಮಂಗಳೂರು ಫೇಮಸ್ ಬನ್ಸನ್ನು ಇವಾಗ ಮಾಡ್ತಾ ಇದ್ದೀನಿ. ಸೊ ಇದು ನೈಟೇ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸಂಡೇ ಮಾರ್ನಿಂಗ್ ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಅವರಿಗೆ ಬನ್ಸ್ ಅಂದರೆ ತುಂಬ ಇಷ್ಟ, ಹಾಗೆ ಮಾಡಿಕೊಡುವ ಅಂಥೇಳಿ. ಈಗ ನೋಡ್ತಾ ಇರ್ಬೋದು, ಮನೇಲಿ ಸ್ವಲ್ಪ ಬಾಳೆಹಣ್ಣು ಇತ್ತು. ಇವಾಗ ಮಳೆಗಾಲದಲ್ಲಿ ಚಳಿ ಅಲ್ವಾ, ಹಾಗಾಗಿ ಬಾಳೆಹಣ್ಣೆಲ್ಲ ತಿನ್ನಲ್ಲ ಮಕ್ಕಳು ಜಾಸ್ತಿ. ಸೊ ಹಾಗಾಗಿ ವೇಸ್ಟ್ ಆಗೋದು ಬೇಡ ಅಂಥೇಳಿ ಬನ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಒಂದು ಸಣ್ಣ ಬಾಳೆಹಣ್ಣು, ಕದೋಳಿ ಬಾಳೆಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನಿಮ್ಮ ಮನೇಲಿ ಯಾವ ಬಾಳೆಹಣ್ಣಿದೆ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಹಾಗೆ 4 ಬಾಳೆಹಣ್ಣನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜಾರಿಗೆ ಹಾಕಿ ಮಾಡೋದ್ರಿಂದ ತುಂಬ ಫಾಸ್ಟಾಗಿ ಮಾಡ್ಬೋದು. ಹಾಗೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡು, ಆಮೇಲೆ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನಾವು ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಸಕ್ಕರೆ ನಿಮಗೆ ಎಷ್ಟು ಬೇಕನ್ನಿಸುತ್ತೆ ಅಷ್ಟು ಹಾಕ್ಕೊಳ್ಬೋದು. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು ನೀವಿಲ್ಲಿ ತಿಕ್ಕಾಗಿ ಬಂದಿದೆ. ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕಬೇಕಾದ್ರೆ ಅದು ಲೇಟ್ ಆಗುತ್ತೆ. ಸೊ ಈ ಥರ ಒಂದೇ ಸಲ ಜಾರಿಗೆ ಹಾಕ್ಕೊಂಡು ಮಾಡುವಾಗ ಕೆಲಸ ಬೇಗ ಆಗುತ್ತೆ. ಸಂಜೆ ನಾನು ಚಪಾತಿ ಎಲ್ಲ ಮಾಡಿದ್ದೆ ಅಡುಗೆ ಊಟಕ್ಕೆ. ಸೊ ಮತ್ತೆ ಇದನ್ನು ರೆಡಿ ಮಾಡಿ ಇಟ್ಕೊಂಡೆ. ಈಗ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಅದಾದಮೇಲೆ ಮೈದಾ ಹಿಟ್ಟು ಇದಕ್ಕೆ ಎಷ್ಟು ಸೇರುತ್ತೆ ಅಷ್ಟು ಹಾಕ್ಕೊಳ್ಬೋದು. ನೋಡಿಕೊಂಡು ಕನ್ಸಿಸ್ಟೆನ್ಸಿ ಅಂದರೆ ಗಟ್ಟಿ ಬರೋ ತನಕ ನಾವು ಹಿಟ್ಟು ಸೇರಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ 2 ಬೌಲಷ್ಟು ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ ಕೂಡ ಸಹ ಹಾಕ್ತಾ ಇದ್ದೀನಿ. ಜೀರಿಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಬನ್ಸಿಗೆ. ಜೀರಿಗೆ ಟೇಸ್ಟೇ ಮೇನ್ ಬನ್ಸ್ ತಿನ್ನಬೇಕಾದ್ರೆ. ಈಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಸ್ವಲ್ಪ ತುಪ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಬೌಲಷ್ಟು ತಗೊಂಡೆ ಮೊದಲಿಗೆ, ಆಮೇಲೆ ತೆಳು ಆಯಿತು ಹಿಟ್ಟು, ಮತ್ತು ಒಂದು ಅರ್ಧ ಕಪ್ಪಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ನೋಡಿ. ನಾವು ಬಾಳೆಹಣ್ಣು ಪ್ಯೂರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವಿಲ್ಲಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬಹುದು. ಈಗ ಆಲ್ಮೋಸ್ಟ್ ನೋಡಿ ಆಗಿದೆ. ಇನ್ನೂ ಒಂದು ಸ್ವಲ್ಪ ಕೈಗೆ ಅಂಟ್ತಾ ಇತ್ತು. ಸೊ ಹಾಗಾಗಿ ಇನ್ನೊಂದು ಅರ್ಧ ಕಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಕಲಸಿ ನಾವು ಬೆಳಗ್ಗೆ ಬೇಕು ಅಂತಾದರೆ ನೈಟ್ ಮಾಡಿ ಕಲಸಿ ಇಟ್ಕೊಳ್ಬೇಕಾಗುತ್ತೆ. ಸಂಜೆ ಬೇಕಾದರೆ ನಮಗೆ ಬೆಳಗ್ಗೆ ಕಲಸಿ ಇಟ್ಕೊಂಡ್ರೆ ಸಂಜೆ ಮಕ್ಕಳು ಬರೋ ಟೈಮಲ್ಲಿ ಮಾಡಿಕೊಡ್ಬೋದು. ತುಂಬ ಈಸಿಯಾಗಿ ಮಾಡೋವಂಥ ಸ್ನ್ಯಾಕ್ಸ್ ಇದು. ಬಟ್ ಅಪರೂಪಕ್ಕೊಮ್ಮೆ ಮೈದಾ ಹಿಟ್ಟು ಯೂಸ್ ಮಾಡಿ ತಿನ್ನೋದ್ರಿಂದ ಏನೂ ಆಗಲ್ಲ. ಹೋಟೆಲಲ್ಲಿ ಬರೋ ಥರನೇ ಆಗುತ್ತೆ. ನೀವು ಒಂದು ಸಲ ಬೇಕಿದ್ದರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸಕ್ಕರೆ ಕಡಿಮೆ ಅನಿಸಿದ್ರು ಕೂಡ ನಾವು ಹಿಟ್ಟಿಗೆ ಮತ್ತೆ ಸಕ್ಕರೆ ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹುಡಿ ಮಾಡಿಕೊಂಡು ಮತ್ತೆ ಸೇರಿಸ್ಕೊಳ್ಬೋದು ಕಡಿಮೆ ಅಂತ ಅನಿಸಿದರೆ. ಈಗ ನಾನು ಹಿಟ್ಟಿಗೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಕಲಸಿ ಇಟ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಅಷ್ಟೊತ್ತಲ್ಲಿ ಚೆನ್ನಾಗಿ ನೆಂದಿತ್ತು ಹಿಟ್ಟು. ಇದು ಸಂಡೇ ಮಾರ್ನಿಂಗ್ ನಾನು ಒಂದು ಕಡೆ ದೋಸೆ ಮಾಡ್ತಾಯಿದ್ದೀನಿ. ಅಂದರೆ ದೋಸೆಗೂ ಅಕ್ಕಿ ನೆನೆ ಇಟ್ಟಿದ್ದೆ ನೈಟ್. ಮತ್ತು ಸ್ವೀಟೇ ತಿನ್ನೋದಕ್ಕೆ ಆಗಲ್ಲ ಅಲ್ವಾ, ಒಂದು ಸ್ವಲ್ಪ ಸ್ವೀಟು ಒಂದು ಸ್ವಲ್ಪ ಖಾರ ಇರಲೇಬೇಕು ತಿನ್ನಬೇಕಾದ್ರೆ. ಬೆಳಗ್ಗೆ ಸ್ವೀಟ್ ತಿನ್ನೋದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಒಂದು ಸ್ವಲ್ಪ ದೋಸೆ ಮತ್ತು ಸಾಂಬಾರಿತ್ತು, ನಿನ್ನೆ ಮಾಡಿದಂಥ ಸಾಂಬಾರಿತ್ತು. ಹಾಗೆ ಅದ್ರ ಜೊತೆಗೆ ಈ ಬನ್ಸನ್ನು ಮಾಡಿಕೊಡುವ ಅಂಥೇಳಿ ಮಾಡಿಕೊಡ್ತಾ ಇದ್ದೀನಿ. ನೀರು ದೋಸೆ ಒಂದು ಕಡೆ ಮಾಡ್ತಾಯಿದ್ದೆ, ಹಾಗೆ ಇನ್ನೊಂದು ಕಡೆ ಹಿಟ್ಟು ಕಾಯಲಿಕ್ಕೆ ಇಟ್ಟು ಅದಕ್ಕೆ ಬನ್ಸನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ, ಲಟ್ಟಿಸ್ತಾ ಇದ್ದೀನಿ. ಸೊ ಯಾವ ಥರ ಲಟ್ಟಿಸ್ತೀನಿ, ಯಾವ ಥರ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಹಾಗೆ ನಾವು ಇಲ್ಲಿ ಬನ್ಸನ್ನು ಮಾಡಬೇಕಾದ್ರೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಬೇಕಾಗುತ್ತೆ. ಸೈಡಲ್ಲಿ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಪ್ಲೇಟಲ್ಲಿ. ಅದಾದಮೇಲೆ ಇವಾಗ ಇದನ್ನು ಲಟ್ಟಿಸ್ಬಿಟ್ಟು ಹಾಕೋ ಅಂಥದ್ದು. ಎಲ್ಲನೂ ಒಂದೇ ಸಲ ಲಟ್ಟಿಸಿಟ್ರೆ ಆಮೇಲೆ ನಾವು ಕಾಯಿಸ್ಕೊಳ್ಬೋದು. ನಾನಿಲ್ಲಿ ಒಂದೊಂದಾಗಿ ಲಟ್ಟಿಸ್ತಾ ಮಾಡ್ತಾಯಿದ್ದೀನಿ. ಹಿಟ್ಟು ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕಾಗುತ್ತೆ. ನಾವು ನಾರ್ಮಲಾಗಿ ಚಪಾತಿ ಮಾಡಬೇಕಾದ್ರೆ ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು, ಯಾಕಂದರೆ ದಪ್ಪವಾಗಿ ಬರಬೇಕಲ್ವಾ. ಸೊ ಹಾಗಾಗಿ
ಒಂದು ಸ್ವಲ್ಪ ದಪ್ಪದಾಗಿ ಲಟ್ಟಿಸಿ ಹಾಕಬೇಕಾಗುತ್ತೆ. ತೆಳುವಾಗಿ ಲಟ್ಟಿಸಬಾರ್ದು. ತೆಳುವಾಗಿ ಲಟ್ಟಿಸಿದರೆ ಹರಿದೋಗೋ ಚಾನ್ಸಸ್ ಇರುತ್ತೆ ಮತ್ತು ಉಬ್ಬಿ ಬರೋದಿಲ್ಲ. ಈ ಥರ ಪೂರಿ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ಬನ್ಸು ದಪ್ಪವಾಗಿ ನಾವು ಲಟ್ಟಿಸಿ ಹಾಕಿದರೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬರ್ತಾ ಇದೆ ಅಂಥೇಳಿ. ಎರಡು ಸೈಡ್ ನಾವು ಪ್ರೆಸ್ ಮಾಡಿ ಸೌಟಲ್ಲಿ ಪ್ರೆಸ್ ಮಾಡಿದಾಗ ಅದು ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಅದು ಚೆನ್ನಾಗಿ ಉಬ್ಕೊಂಡು ಬರೋ ತನಕ ನಾವು ಪ್ರೆಸ್ ಮಾಡ್ತಾ ಇರಬೇಕು. ಆಮೇಲೆ ಉಬ್ಬಿ ಬಂದಮೇಲೆ ಅದನ್ನು ನೀಟಾಗಿ ನಾವು ಆಯಿಲನ್ನು ಬಸ್ದು ತೆಗಿಬೇಕಾಗುತ್ತೆ. ನೋಡಿ ಇವಾಗ ಬನ್ಸು ರೆಡಿಯಾಗಿದೆ. ಹಾಗೆ ಒಂದು ಸೈಡ್ ನೀರು ದೋಸೆ, ಇನ್ನೊಂದು ಕಡೆ ಸಾಂಬಾರು ಮಾಡಿದ್ದಿತ್ತು ಅದನ್ನು ಹಾಕಿ ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಸಂಡೇ ಸ್ಪೆಷಲ್ ಆಗಿ ಇರಲಿ ಅಂಥೇಳಿ ಮಕ್ಕಳಿಗೆ ತುಂಬ ದಿನ ಆಗಿತ್ತು ಬನ್ಸ್ ಮಾಡಿ ಕೊಡೋದೆ. ಸೊ ಈ ಒಂದು ಮಂಗಳೂರು ಬನ್ಸು ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಹಾಗೆ ಈ ಬನ್ಸ್ ಯಾವತ್ತಾದರೂ ನಾವು ಟ್ರಾವೆಲ್ ಮಾಡಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು, ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಈಸಿಯಾಗಿ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ಟು ಅದಾದಮೇಲೆ ಇನ್ನೂ ಸ್ವಲ್ಪ ಉಳಿದಿತ್ತು ಹಿಟ್ಟು. ಸೊ ಅದನ್ನೆಲ್ಲ ಮಾಡಿ ಮುಗಿಸು ಅಂಥೇಳಿ ಮಾಡಿಟ್ಟೆ. ಸೊ ಸಂಡೇ ಆಗಿರೋದ್ರಿಂದ ಮಕ್ಕಳು ಆಗಾಗ ತಿಂದು ಖಾಲಿ ಮಾಡಿದರು. ಇಷ್ಟ ಆಗಿತ್ತು ಅವರಿಗೆ ಬನ್ಸು. ಮತ್ತು ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಇತ್ತು. ಹಾಗಾಗಿ ಮಧ್ಯಾಹ್ನ ಏನೂ ಅಡುಗೆ ಮಾಡಲಿಲ್ಲ. ಮತ್ತು ಒಂದು ಸ್ವಲ್ಪ ಫ್ರೀ ಇದ್ದೆ ಅಂಥೇಳಿ ಈ ಹಸ್ಬೆಂಡಿದ್ದು ಪ್ಯಾಂಟ್ ಎಲ್ಲ ಇತ್ತು, ಹಸ್ಬೆಂಡಿದ್ದು ಮತ್ತು ಮಗಂದು. ಸೊ ಅದು ಒಂದು ಸ್ವಲ್ಪ ಉದ್ದ ಆಗ್ತಾಯಿತ್ತು, ಫೋಲ್ಡ್ ಮಾಡಿ ಹಾಕ್ಕೊಳ್ತಾಯಿದ್ರು. ಫೋಲ್ಡ್ ಮಾಡಿ ಹಾಕ್ಕೊಳ್ಳೋದಕ್ಕಿಂತ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು ಕರೆಕ್ಟಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿ ಇಡೋಣ ಅಂಥೇಳಿ ಬಂದೆ. ನೋಡ್ತಾ ಇರ್ಬೋದು ಇಷ್ಟು ತುಂಬ ಲೆಂತ್ ಇತ್ತು, ಅಷ್ಟು ಕಟ್ ಮಾಡಿ, ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಲೆಂತ್ ಬಿಟ್ಟು ಕಟ್ ಮಾಡಿದ್ದೀನಿ. ಯಾಕಂದರೆ ಶಾರ್ಟ್ ಆದರೆ ಅಲ್ಲಿ ಬಿಡಿಸೋದಕ್ಕೆ ಜಾಗ ಇರಬೇಕು. ಮತ್ತು ಯಾವತ್ತೂ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಒಂದು ಸಲ ಅಂತೂ ಮಾಡಿದ್ದು ಶಾರ್ಟಾಗಿ ಬೈಸ್ಕೊಂಡಿದ್ದೆ ಮಾತ್ರ. ಮಾಡಬೇಕಾದ್ರೆ ಒಂದು ಸ್ವಲ್ಪ ಉದ್ದ ಜಾಸ್ತಿ ಇಡಬೇಕು. ಫೋಲ್ಡಲ್ಲಿ ನಾವು ಜಾಸ್ತಿ ಹೋದರೂ ಪರವಾಗಿಲ್ಲ, ಆದರೆ ಕಟ್ಟಿಂಗಲ್ಲಿ ಜಾಸ್ತಿ ಹೋಗಬಾರ್ದು. ಫೋಲ್ಡಿಂಗಿಗೆ ಬಟ್ಟೆ ಜಾಸ್ತಿ ಇಟ್ಟರೂ ಕೂಡ ಅಕಸ್ಮಾತ್ ಲೆಂತ್ ಇನ್ನೂ ಬೇಕಂದರೂ ನಾವು ಬಿಡಿಸಿ ಕೊಡ್ಬೋದು. ಆದರೆ ಕಟ್ಟಿಂಗಿಗೆ ನಾವು ಜಾಸ್ತಿ ತೊಗೊಂಡ್ರೆ ಅಲ್ಲಿ ಫೋಲ್ಡ್ ಮಾಡಲಿಕ್ಕೆ ಜಾಗ ಜಾಸ್ತಿ ಇರೋದಿಲ್ಲ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಎಷ್ಟು ಲೆಂತ್ ಬೇಕೋ ಅದಕ್ಕಿಂತ 1 ಇಂಚು ಜಾಸ್ತಿ ಇಟ್ಟು ಕಟ್ ಮಾಡಿ ಆಮೇಲೆ ಫೋಲ್ಡ್ ಮಾಡಿದೆ ಎಲ್ಲಿಗೆ ಬೇಕೋ ಅಲ್ಲಿಗೆ. ಹಾಗೆ ಇವಾಗ ನೈಟು, ಸೊ ಸಂಡೇ ಆಗಿರೋದ್ರಿಂದ ಮಧ್ಯಾಹ್ನ ಏನೂ ಸ್ಪೆಷಲ್ ಇರಲಿಲ್ಲ. ಹಾಗೆ ನೈಟ್ ಇವಾಗ ಎಗ್ ಬಿರಿಯಾನಿ ಮಾಡೋಣ ಅಂಥೇಳಿ ಒಂದು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಕಲ್ಲು ಹೂವು ಇದೆಲ್ಲ ಹಾಕ್ಕೊಂಡು ಪಲಾವ್ ಎಲೆ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದರ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಕುಕ್ಕರ್ ಸ್ವಲ್ಪ ಸಣ್ಣದಾಗಿರೋದ್ರಿಂದ ತೋರಿಸೋದಕ್ಕೆ ಆಗ್ತಾಯಿಲ್ಲ. ಟ್ರೈಪಾಡ್ ಮೊಬೈಲ್ ಹತ್ತಿರ ಇಟ್ಟರೆ ಒಂದು ಸ್ವಲ್ಪ ಬಿಸಿ ತಾಗುತ್ತೆ. ಸೊ ಹಾಗಾಗಿ ಹೀಗೆ ತೋರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಆಗುವಂಥದ್ದು ಎಗ್ ಬಿರಿಯಾನಿ ಮಾಡ್ತಾ ಇರೋದು. ಈ ಥರ ಎಗ್ ಬಿರಿಯಾನಿ ತುಂಬ ಬೇಗ ಆಗುತ್ತೆ ಮಾಡೋದಕ್ಕೆ. ಬೇಯಿಸಬೇಕು ಅಂತ ಇಲ್ಲ, ಮೊಟ್ಟೆಗಳನ್ನು ಹಾಗೆ ಒಡೆದು ಹಾಕಿ ಮಾಡ್ಕೊಳ್ಬೋದು. ಇದೊಂಥರ ಎಗ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಾನು ಅದಕ್ಕೆ ಸಾಂಬಾರು ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಮೊಸರನ್ನು ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನಾನು ಒಂದು 4ರಿಂದ 5 ಎಗ್ಗನ್ನು ಒಡೆದು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಗಟ್ಟಿ ಬರೋ ತನಕ ಬಿಡಬೇಕು. ಗಟ್ಟಿ ಬಂದಾದಮೇಲೆ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿಯನ್ನು ತೊಳೆದು, ಅದನ್ನು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಟರು. ಅಂದರೆ ವಿಸಿಲ್ ಕೂಗಿಸಿದ್ರೆ ಆಯಿತು. 2 ವಿಸಿಲ್ ಕೂಗಿಸಿದ್ರೆ ತುಂಬ ಟೇಸ್ಟಿಯಾದ ಒಂದು ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ಸೊ ನಿಮಗೂ ಇದು ಇಷ್ಟ ಆದರೆ ಪ್ಲೀಸ್, ಇಷ್ಟ ಆಗೇ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂಥೇಳಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ನಿಮಗೆಲ್ಲ ಇವತ್ತು ಸಂಡೇ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಮಂಗಳೂರು ಫೇಮಸ್ ಬನ್ಸ್ ಆಗಿರ್ಬೋದು, ಹಾಗೆ ಎಗ್ ಬಿರಿಯಾನಿ ಆಗಿರ್ಬೋದು, ಇದೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿ
ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ತುಂಬ ತುಂಬ ಥ್ಯಾಂಕ್ಸ್. ಹೀಗೆ ಬಂದಿತ್ತು ಎಗ್ ಬಿರಿಯಾನಿ. ನೋಡಿದರೆ ಮಾಡಬೇಕನ್ಸುತ್ತೆ. ಖಂಡಿತ ಟ್ರೈ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.